ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಗುರುವರಿಗೆ ನಿಮ್ಮ ದೈಹಿಕ ಶಿಕ್ಷಕನ ಗಿರೀಶನ ನಮಸ್ಕಾರಗಳು. ಮಕ್ಕಳೇ, ನೀವು ನಿನ್ನೆ ಅಂದರೆ ಹಿಂದಿನ ತರಗತಿಯಲ್ಲಿ ಅಷ್ಟಾಂಗ ಯೋಗ ಎಂದರೇನು, ಅಷ್ಟಾಂಗ ಯೋಗದ ಮೆಟ್ಟಿಲುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ ಮಕ್ಕಳೇ, 4 ಪದಗಳಲ್ಲಿ ಯೋಗಾಸನವನ್ನ ಪತಂಜಲಿ ಮುನಿಗಳು ಹೇಳಿದ್ದಾರೆ. 4 ಪದಗಳು ಅಂತಂದ್ರೆ ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ ಅಂದ್ರೆ ನಮ್ಮ ಯೋಗಾಸನದ ಪಿತಾಮಹರಾದಂತಹ ಪತಂಜಲಿ ಮುನಿಗಳವರು ಯೋಗದ 4 ಅಂಶಗಳಲ್ಲಿ ಯೋಗವನ್ನು ನಾವು ಆಯ್ಕೆ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಪುರಾತನ ಕಾಲದಿಂದಲೂ ನಮ್ಮ ಯೋಗಾಭ್ಯಾಸವನ್ನು ಭಾರತದಲ್ಲಿ ಕಂಡುಕೊಂಡು ಬಂದಿದೆ ಅಂತ ಒಂದು ಅಂಶ. ಸೊ ಇದರಲ್ಲಿ ಮನಸ್ಸನ್ನ ಶಾಂತಗೊಳಿಸಿ ವರ್ತಮಾನದಲ್ಲಿ ಹಾಗೂ ದೇಹವನ್ನ ಏಕಾಗ್ರತೆಗೊಳಿಸತಕ್ಕಂಥದ್ದು ಒಂದು ಯೋಗದ ಮುಖ್ಯ ಗುರಿ ಆಗಿದೆ ಅಂತ ನಿನ್ನೆ ಕ್ಲಾಸಲ್ಲಿ ಹೇಳಿದ್ವಿ ಮಕ್ಕಳೇ. ಸೊ ಈ ಒಂದು ಪಿತಾಮಹರಾದಂತಹ ಪತಂಜಲಿ ಮುನಿಗಳು ಯೋಗ ಸೂತ್ರ ಅಂತಕ್ಕಂಥ ಗ್ರಂಥದಲ್ಲಿ, ಯಾವುದು ಯೋಗ ಸೂತ್ರ, ಯೋಗ ಸೂತ್ರ ಅಂತಕ್ಕಂಥ ಒಂದು ಗ್ರಂಥ ಬುಕ್ಕಲ್ಲಿ ಬರೆದರೆ, ಆ ಒಂದು ಗ್ರಂಥದಲ್ಲಿ ಮುಖ್ಯವಾಗಿ ಯೋಗವನ್ನ 4 ಪದಗಳಲ್ಲಿ ಉಲ್ಲೇಖಿಸಿದ್ದಾರೆ. ಆ 4 ಪದಗಳಂತಂದ್ರೆ ಜ್ಞಾನಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ. ಸೊ ಈ ಒಂದು ಅಷ್ಟಾಂಗ ಯೋಗದ ಮೆಟ್ಟಿಲುಗಳನ್ನ ಈ ನಮ್ಮ ರಾಜಯೋಗದಲ್ಲಿ ಪರಿಗಣಿಸಲಾಗಿದೆ. ಆ ಅಷ್ಟಾಂಗ ಯೋಗದ ಮೆಟ್ಟಿಲುಗಳು ಅಥವಾ ಮಾರ್ಗಗಳು ಯಾವುವಪ್ಪ ಅಂತಂದ್ರೆ, ಸರ್ ನಿಮಗೆ ಗೊತ್ತಿದೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಬಿಟ್ಟು ಇವು ಅಷ್ಟಾಂಗ ಯೋಗದ ಮೆಟ್ಟಿಲುಗಳು, ಅಂದ್ರೆ ಮಾರ್ಗಗಳು ಅಂತ ಹೇಳ್ಬೋದು. ಪತಂಜಲಿ ಮುನಿಗಳ ಅಷ್ಟಾಂಗ ಯೋಗದ ಮಾರ್ಗಗಳು ಅಂತ ನಿನ್ನೆ 2 ಮಾರ್ಗಗಳನ್ನು ನೋಡಿದ್ವಿ, ಯಮ ಮತ್ತು ನಿಯಮವನ್ನ. ಯಮ ಅಂತ ಅಂದ್ರೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಸಮೇತ, ಅಂದ್ರೆ ನಾವು ಸಮಾಜದಲ್ಲಿ ಯಾವುದೇ ಒಂದು ಕಾರ್ಯ ಮಾಡಿದ್ರು ಸಮೇತ ನಮ್ಮ ನಡೆ ನುಡಿಯ ಮೇಲೆ ನಮ್ಮ ಸಮಾಜದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವುದೇ ಯಮ. ಅಂತಹ ಯಮ ಪಂಚಕಗಳು ಅಂತ ಅಂದ್ಬಿಟ್ಟು ಕರೀತಾವ. ಅವು ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸೆ ಅಂದ್ರೇನು? ಯಾರಿಗೂ ಯಾವ ರೀತಿಯಿಂದಲೂ ಹಿಂಸೆಯನ್ನ ಮಾಡದಿರುವುದೇ ಅಹಿಂಸೆ. ಹಾಗಾದ್ರೆ ಸತ್ಯ, ಸತ್ಯ ಏನನ್ನು? ಸಹಜವಾದ ವಾಸ್ತು ಸ್ಥಿತಿಯನ್ನು ಯಥಾವತ್ತಾಗಿ ಕಣ್ಣಿಂದ ನೋಡಿದೆ ಆದಂತಹ ಒಂದು ಸ್ಥಿತಿಯೇ ಸತ್ಯ. ಅಂದ್ರೆ ಸಹಜವಾದಂತಹ ವಸ್ತುಸ್ಥಿತಿ, ವಿಷಯವನ್ನು ಪ್ರಸ್ತುತಪಡಿಸ್ತಕ್ಕಂಥದ್ದು. ಹಾಗೆ 3ನೇದು ಆಸ್ಥೇಯ. ಆಸ್ಥೇಯ ಅಂತಂದ್ರೆ ಕಳ್ಳತನ ಮಾಡದಿರುವುದೇ ಆಸ್ಥೇಯ. ಅಂದ್ರೆ ನಮ್ಮದಲ್ಲದ ವಸ್ತುವನ್ನು ಅಥವಾ ವಿಷಯವನ್ನು ಹಾಗೂ ಯಾರಿಂದಲೂ ಪಡೆಯದೆ ಇರ್ತಕ್ಕಂಥದ್ದನ್ನು ನಾವು ಆಸ್ಥೇಯ. ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ನಮ್ಮ ಇಂದ್ರಿಯಗಳನ್ನ ನಿಗ್ರಹಿಸುವುದು. ಇಂದ್ರಿಯ ಅಂತಂದ್ರೆ ಪಂಚೇಂದ್ರಿಯಗಳನ್ನ, ಬ್ರಹ್ಮಚರ್ಯ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ. ಇವು 5 ಪಂಚೇಂದ್ರಿಯಗಳು. ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ಚರ್ಮ ಅಂತಕ್ಕಂಥವು ಪಂಚೇಂದ್ರಿಯಗಳು. ಅಪರಿಗ್ರಹ. ಅಪರಿಗ್ರಹ ಅಪರಿಗ್ರಹ ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದಿರುವುದೇ ಅಪರಿಗ್ರಹ ಅಂತ ಅಂದ್ಬಿಟ್ಟು. ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದಿರುವುದೇ ಅಪರಿಗ್ರಹ.
ಸೊ ಇದು ಯಮದಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಅಂಶಗಳು. ಹಾಗೆ ನಿಯಮ ಅಂತಂದ್ರೇನು? ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟಂತಹ ನೀತಿ ನಿಬಂಧನೆಗಳೇ ನಿಯಮ. ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯದ ಬಗ್ಗೆ ಅಭಿಪ್ರಾಯಗಳನ್ನ ಅಥವಾ ನಡವಳಿಕೆಗೆ ಸಂಬಂಧಪಟ್ಟಂತಹ ನೀತಿ ನಿಯಮಗಳನ್ನ ನಿಬಂಧನೆಗಳನ್ನು ನಿಯಮ ಅಂತ ಅಂದ್ಬಿಟ್ಟು ಕರೀತಾರೆ. ಇದು 5 ವೈಯಕ್ತಿಕ ನಿಬಂಧನೆಗಳಿದ್ದಾವೆ, ನಿಯಮಗಳಿದ್ದಾವೆ. ಆ 5 ನಿಬಂಧನೆಗಳಂತಂದ್ರೆ ಶೌಚ ಅಂದ್ರೆ ನಿಮಗೆ ಗೊತ್ತಿದೆ ಮಕ್ಕಳೇ. ಶೌಚ ಅಂತ ಅಂದ್ರೆ ದೇಹ ಹಾಗೂ ಪರಿಸರವನ್ನು ಶುಚಿಯಾಗಿರಿಸುವುದೇ ಶೌಚ. ದೇಹ ಮತ್ತು ಆತ್ಮವನ್ನ, ನಮ್ಮ ಪರಮಾತ್ಮವನ್ನ, ಪರಿಸರವನ್ನ ಶುಚಿಯಾಗಿರ್ತಕ್ಕಂಥದ್ದೇ, ಮನಸ್ಸನ್ನ ಶುಚಿಯಾಗಿರ್ತಕ್ಕಂಥ ಶೌಚ. ಸಂತೋಷ ಎಂದ್ರೆ ಆನಂದ, ಹರ್ಷ, ಉಲ್ಲಾಸ, ಯಾವುದನ್ನು ಬಯಸದೇ ಇದ್ರೆ ಸಹಜವಾಗಿ ತೃಪ್ತಿಯಿಂದ ಸಂತೋಷ ಪಡಿಸ್ತಕ್ಕಂಥದ್ದನ್ನೇ ನಾವು ಸಂತೋಷ. ತಪಸ್ಸು, ಯಾವುದೇ ಒಂದು ವಸ್ತುವಿನ, ಒಂದು ವಿಷಯದಿಂದ ಬಹಳ ಅಗಾಧವಾದ ಶಕ್ತಿಯಿಂದ ತಪಸ್ಸಿನ ಮುಖಾಂತರ ಪಡಿತಕ್ಕಂಥದ್ದೇ ತಪಸ್ಸು ಅಂತ. ಮನಸ್ಸನ್ನು ವಿಚಲಿತ ಆಗದಂತೆ ಪಡಿತಕ್ಕಂಥ ತಪಸ್ಸು. ಸ್ವಾಧ್ಯಾಯ ಅಂತಂದ್ರೆ ತನ್ನನ್ನು ತಾನು ಅರಿತುಕೊಳ್ಳುವುದೇ ಸ್ವಾಧ್ಯಾಯ. ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ ಆತ್ಮವಿದ್ಯೆ, ಅಂತರಾವಲೋಕನ, ಆತ್ಮಾವಲೋಕನ ಅಂತ ಅಂದ್ಬಿಟ್ಟು ನಾವು ಸ್ವಾಧ್ಯಾಯನ ಇನ್ನೊಂದು ಅರ್ಥದಲ್ಲಿ ಕರಿತೀವಿ ಮಕ್ಕಳೇ. ನಮ್ಮನ್ನು ನಾವು ಆಗಾಗ ಸ್ವವಿಮರ್ಶೆ ಮಾಡಿಕೊಳ್ತಕ್ಕಂಥದ್ದೇ ಸ್ವಾಧ್ಯಾಯ. ನಿಯಮದ ಕೊನೆಯ ಅಂಶ ಈಶ್ವರ ಪ್ರಣಿಧಾನ ಅಂದ್ರೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಈಶ್ವರನಿಗೆ ಪ್ರಣಿಧಾನ ಅಂತ ಕಂಡ್ಬಿಟ್ಟು. ಅಂದ್ರೆ ಯಾವುದಾದ್ರೂ ಒಂದು ತತ್ವದಲ್ಲಿ, ಯಾವುದಾದ್ರೂ ಒಂದು ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಡುವುದೇ ಈಶ್ವರ ಪ್ರಣಿಧಾನ. ಉದಾಹರಣೆ ಹೇಳಿದೆ ನಾನು, ಚೆನ್ನಮಲ್ಲಿಕಾರ್ಜುನನ ಕುರಿತು ಹಕ್ಕಮಾದೇವಿ ತನ್ನ ಒಂದು ಅಗಾಧವನ್ನ ಶಕ್ತಿಯನ್ನ ಲೀನ ಆಗಿರ್ತಕ್ಕಂಥದ್ದು. ಸೊ ಹೀಗೆ ಈಶ್ವರ ಪ್ರಣಿಧಾನ ಅಂತಂದ್ಬಿಟ್ಟು ಹೇಳ್ತೀವಿ. ಹಾಗೆ ಹಾಸನ ಮೂರನೇದು. ಸೊ ಈಗ ಮೂರನೇ ಆಸನ. ಸೊ ಯೋಗಾಸನ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ಪಡೀತದೆ. ಅಷ್ಟಾಂಗ ಯೋಗದ ಮೆಟ್ಟಿಲುಗಳಲ್ಲಿ ಆಸನ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ರಾಜಯೋಗದ 3ನೇ ಮೆಟ್ಟಿಲು. ಅದು ರಾಜಯೋಗದಲ್ಲಿ 3ನೇ ಮೆಟ್ಟಿಲು. ಮಕ್ಕಳು ನಿಮ್ಗೆ ಆಸನ ಅಂತಂದ್ರೆ ಗೊತ್ತಿರ್ಬೋದು, ಸೂರ್ಯ ನಮಸ್ಕಾರ ಆಸನ ಅಂತ ಕರಿತೇವೆ. ಎಷ್ಟು 12 ಆಸನಗಳು ಬರ್ತಾವೆ ಸೂರ್ಯ ನಮಸ್ಕಾರ. ನಾವು ಆಸನವನ್ನು ಬೈಪರ್ಗೇಷನ್ ಮಾಡಿದಾಗ 4 ವಿಧದ ಆಸನಗಳನ್ನ ಮಾಡ್ತೀವಿ ನಾವು. ಬಾಡಿ ಬ್ಯಾಲೆನ್ಸ್ ಅಲ್ಲಿ ಮಾಡ್ತಕ್ಕಂಥ ಆಸನಗಳು ಅಂದ್ರೆ ನಿಂತು ಮಾಡ್ತಕ್ಕಂಥ ಆಸನ, ಕುಳಿತು ಮಾಡ್ತಕ್ಕಂಥ ಆಸನ, ಬೆನ್ನಿನ ಮೇಲೆ ಮಾಡ್ತಕ್ಕಂಥ ಆಸನ ಮತ್ತು ಹೊಟ್ಟೆಯ ಮೇಲೆ ಮಾಡ್ತಕ್ಕಂಥ ಆಸನಗಳನ್ನ ನಾವು 4 ವಿಭಾಗ ಮಾಡ್ತೀವಿ. ಅದರಲ್ಲಿ ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ, ಸರ್ವರೋಗಕ್ಕೂ ಸಮೃದ್ಧವಾದಂತಹ ಆಸನ ಸೂರ್ಯ ನಮಸ್ಕಾರ ಆಸನ. ಪದ್ಮಾಸನದಿಂದ ಹಿಡಿದು ಪಾದ ಹಸ್ತಾಸನದಿಂದ ಹಿಡಿದು ನಮಸ್ಕಾರ ಮುದ್ರೆಯಿಂದ, ಊರ್ಧ್ವಾಸನದಿಂದ ಹಸ್ತಪಾದಾಸನ, ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಸಾಷ್ಟಾಂಗ ಪರಿಪತ್ತಾಸನ, ಶಶಂಕಾಸನ, ದೀರ್ಘದಂಡಾಸನ, ಊರ್ಧ್ವಾಸನ, ಅಧೋಮುಖ ಉತ್ಥಾನಾಸನ, ಏಕಪಾದ, ದ್ವಿಪಾದ ಮತ್ತೆ ಊರ್ಧ್ವಾಸನ, ನಮಸ್ಕಾರ. ಹೀಗೆ 12 ಆಸನಗಳು ಸೂರ್ಯ ನಮಸ್ಕಾರದಲ್ಲಿ ಬರ್ತಾವ. ಈ ಆಸನಗಳನ್ನು ನೋಡೋದಾದ್ರೆ ಶರೀರದ ನಿಲುವುಗಳನ್ನು ಆಸನ ಎನ್ನುವರು. ಆಸನ ಎಂದರೇನು ಅಂತಂದ್ರೆ ಶರೀರದ ನಿಲುವು ಅಂತ ಪೋಸ್ಚರ್.
ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು ಪೋಸ್ಚರ್ ಅಂತ ಹೇಳ್ತೀವಿ. ಶರೀರ ಅಂತಕ್ಕಂಥದ್ದು ನಿಶ್ಚಲವಾಗಿ ಸುಖಕರವಾಗಿ ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರುವಂತೆ ಮಾಡಲು ಆಸನಗಳ ಅಭ್ಯಾಸ ಅತ್ಯಗತ್ಯ. ಶರೀರ ನಿಶ್ಚಲವಾಗಿ ಸುಖಕರವಾಗಿ ದೀರ್ಘಕಾಲ ಒಂದೇ ಭಂಗಿಯಲ್ಲಿರುವಂತೆ ಮಾಡಲು ಆಸನಗಳ ಅಭ್ಯಾಸ ಅಂತಕ್ಕಂಥದ್ದು ಅತ್ಯಗತ್ಯವಾಗಿದೆ ಮಕ್ಕಳೇ. ಸೊ ಈ ಆಸನವನ್ನ ನೀವು ನೋಡೋದಾದ್ರೆ ಬಹಳ ನಿಶ್ಚಲಕರವಾಗಿರ್ತಕ್ಕಂಥ ಆಸನ ಇದಾವೆ, ಸುಖಕರವಾದಂತಹ ಆಸನಗಳಿವೆ, ದೀರ್ಘಕಾಲದ ಒಂದೇ ಭಂಗಿಯಲ್ಲಿರುವಂತೆ ಮಾಡ್ತಕ್ಕಂಥ ಆಸನವನ್ನು ನಾವು ನಿಲುವು ಅಂದ್ರೆ ಪೋಸ್ಚರ್ ಅಂತ ಅಂದ್ಬಿಟ್ಟು ಕರೀತೀವಿ ಮಕ್ಕಳೇ. ಈ ಆಸನ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಯೋಗಾಸನ ಒಂದು ಏರೋಬಿಕ್ಸ್ ತರ, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತರ ಇಂಡೋರ್ ಅಲ್ಲಿ ಸುಮಾರು ಸಿಟಿಗಳಲ್ಲಿ ಒಂದು ಈಗ ಅದೇ ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ ಮಕ್ಕಳೇ. ಹೆಂಗಪ್ಪ ಅಂತಂದ್ರೆ ಕೋರ್ಸ್ ಅದೊಂದು ಇಷ್ಟು ದಿನಕ್ಕೆ ಇಷ್ಟು ಅಮೌಂಟ್ ಒಂದು ಬಿಸ್ನೆಸ್ ಆಗ್ತಾ ಇದೆ ಯೋಗ ಅಂತಕ್ಕಂಥದ್ದು. ಸೊ ಮಕ್ಕಳೇ, ನಿಮಗೆ ಅದಕ್ಕೋಸ್ಕರ ದಿನನಿತ್ಯ ನೀವು ಮಾಡ್ತಕ್ಕಂಥದ್ದು ಇಷ್ಟೇ. ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿತ್ಯ ಕರ್ಮಗಳನ್ನ ಮುಗಿಸಿ ಕನಿಷ್ಠ ಒಂದು 10 ರಿಂದ 15 ನಿಮಿಷ ನೀವು ಜಾಗಿಂಗ್ ಹೋಗಿ ಬಂದು ಜಾಗಿಂಗ್ ಮಾಡ್ಕೊಂಡು ಬಂದಾದ್ಮೇಲೆ ಬಾಡಿಯನ್ನ ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡು ಹೀಟ್ ಮಾಡ್ಕೊಂಡು ನಿಮ್ಮದೇ ಆದಂತ ಒಂದು ಮನೆಯಲ್ಲಿ ನಿಮ್ಮದೇ ಆದಂತ ಒಂದು ರೂಮಲ್ಲಿ ಒಂದು ಮ್ಯಾಟ್ ಅಥವಾ ಚಾಪೆನ ಏನಾದ್ರು ಹಾಕೊಂಡು ಬಿಡಿಸಿದಾಕೊಂಡು ಬೆಸ್ಟ್ ಕುಳಿತುಬಿಟ್ಟು ಒಂದು ಮಂತ್ರ ಶ್ಲೋಕವನ್ನ ಹೇಳಿ, ಶ್ಲೋಕ ಓಂಕಾರದಿಂದ ಆರಂಭ ಮಾಡಿ 3 ಬಾರಿ ಓಂಕಾರ ಮಾಡಿದ್ರೆ ಅದು ನಾವಿಂದ ಬಂದ್ರೆ ಮಕ್ಕಳೇ ನಿಮಗೆ ಓಂಕಾರದಲ್ಲಿ ಎಷ್ಟೋ ಅಷ್ಟು ನಮ್ಮ ಜೀವ ಕಣಗಳು ಅಂತಕ್ಕಂಥವು ಪ್ರಫುಲ್ಲವಾಗ್ತವೆ. ಜೊತೆಗೆ ನಮ್ಮ ಉಸಿರಾಟ ಕ್ರಿಯೆ ಅಂತಕ್ಕಂಥದ್ದು, ಶ್ವಾಸಕೋಶ ಅಂತಕ್ಕಂಥದ್ದು ಎಲ್ಲಾ ನಮ್ಮ ನರನಾಡಿಗಳು ಸಮೇತ ಆಕ್ಟಿವ್ ಆಗಿರುತ್ತೆ, ಕೆಲಸ ಮಾಡ್ತಾವೆ ಮಕ್ಕಳೇ. ಜಡತ್ವದಿಂದ ಕೂಡಿದರೆ ಒಂದು ಚೇತನದಿಂದ ಕೆಲಸ ಮಾಡಲಿಕ್ಕೆ ಆರಂಭವಾಗ್ತದೆ ಓಂಕಾರ. ಸೊ ಹೀಗೆ ಓಂಕಾರದಿಂದ ಆರಂಭವಾಗಿ ಶ್ಲೋಕದ ಮುಖಾಂತರ ಪ್ರಾಣಾಯಾಮ ಏನು ಸ್ಟಾರ್ಟಿಂಗ್ ಕೂತಲ್ಲೇ ನೀವು ಎಕ್ಸಸೈಸ್ ಅಂತಂದ್ರೆ ಬಾಡಿ ಎಕ್ಸಸೈಸ್ ಅನ್ನ ಮಾಡಬಹುದು. ಪ್ರಾಣಾಯಾಮ ಸ್ಟಾರ್ಟಿಂಗ್ ಮಾಡೋದು ಉಸಿರಾಟ ಕ್ರಿಯೆಗೆ ಮಹತ್ವ ಕೊಡಬೇಕಾಗ್ತದೆ. ದೀರ್ಘವಾಗಿ ಉಸಿರಾಟವನ್ನು ತರಬೇಕು, ಹಾಗೆ ಸ್ಟಾರ್ಟ್ ಇರಬೇಕಾಗ್ತದೆ. ಹಾಗೆ ದೀರ್ಘವಾದ ಉಸಿರವನ್ನ ಹೊರಗೆ ಬಿಡ್ತಕ್ಕಂಥ ಕ್ರಿಯೆ. ನೀವು ಎಷ್ಟು ಉಸಿರನ್ನ ದೀರ್ಘವಾಗಿ ಹಾಕಿರೋ ಅಷ್ಟು ಆಯಸ್ಸು ಅಂತಕ್ಕಂಥದ್ದು ನಿಮಗೆ ಹೆಚ್ಚಾಗಲಿ. ಒಂದು ಉದಾಹರಣೆ ಕೊಡ್ತೀವಿ ಮಕ್ಕಳೇ, ಅದು ನೋಡಿ. ಒಂದು ಶ್ವಾನ ಅಂತಕ್ಕಂಥ ಪ್ರಾಣಿ, ಏನು ನಾಯಿ ಅಂತ ಹೇಳ್ತೀವಲ್ಲ ನಾವು, ಆ ಪ್ರಾಣಿ ಅಂತಕ್ಕಂಥದ್ದು ಶ್ವಾನ ಅಂತಕ್ಕಂಥದ್ದು ಎಷ್ಟು ಬೇಗ ಉಸಿರನ್ನು ತಗೊಳುತ್ತೆ, ಬೇಗ ಉಸಿರನ್ನು ಬಿಡುತ್ತೆ. ಆದ್ರೆ ಅದರ ಆಯಸ್ಸು ಬಹಳ ಕಡಿಮೆ. ಅದೇ ಆಮೆ ನೋಡಿ, ನೀರಲ್ಲಿರ್ತಕ್ಕಂಥ ಆಮೆ 100 ರಿಂದ 150, 200, 300 ವರ್ಷಗಳಲ್ಲಿ ಬದುಕ್ತಕ್ಕಂಥದ್ದು. ಯಾಕೆ? ಉಸಿರಾಟ ಕ್ರಿಯೆ ಅಂತಕ್ಕಂಥ ಅಷ್ಟು ದೀರ್ಘವಾಗಿ ತಗೊಳ್ತದೆ. ಹಾಗಿರೋದ್ರಿಂದ ಎಷ್ಟು ಯೋಗದಲ್ಲಿ ಮಹಾನ್ ಪಂಡಿತ ಗುರು ರವಿಶಂಕರ್ ಗುರುಜಿ ಆಗಿರ್ಬೋದು, ನಮ್ಮ ಮಲ್ಲಾಡಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳಾಗಿರ್ಬೋದು, ಬಹಳ ಪವಾಡ ತೋರಿಸಿದ್ದಾರೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಯೋಗಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡಬೇಕಂತ ಹೇಳ್ತಾ ಮುಂದಿನ ಪ್ರಾಣಾಯಾಮಕ್ಕೆ ಹೋಗೋಣ. ಪ್ರಾಣ ಎಂದ್ರೆ ಜೀವ. ಪ್ರಾಣ ಅಂದ್ರೆ ಜೀವ. ಅಥವಾ ಉಸಿರು, ಚೈತನ್ಯ. ಆಯಾಮ ಎಂದರೆ ನಿಗ್ರಹಿಸು. ಅಂದ್ರೆ ದೇಹ ಹಾಗೂ ಮನಸ್ಸುಗಳ ನಡುವಿನ ಕೊಂಡಿಯಂತಿರ್ತಕ್ಕಂತಹ ಉಸಿರಾಟವನ್ನು ಕ್ರಮಬದ್ಧಗೊಳಿಸುವ ಹಂತ. ಈ ಹಂತದಲ್ಲಿ ಅನೇಕ ಉಸಿರಾಟ ಅಭ್ಯಾಸವನ್ನು ನಡೆಸಬಹುದಾಗಿದೆ. ದೇಹ
ಮತ್ತು ಮನಸ್ಸೊಳಗಿನ ಕೊಂಡಿ ಅಂತಿರುವ, ನಿಮಗೆ ಗೊತ್ತಿದೆ ಪ್ರಾಣಾಯಾಮ ಅಂತಂದ್ರೆ ಪ್ರಾಣ ಅಂದ್ರೆ ಜೀವ, ಉಸಿರು, ಚೈತನ್ಯ ಅಂತ ಕರಿತೀವಿ. ಆಯಾಮ ಅಂತಂದ್ರೆ ನಿಗ್ರಹಿಸು. ಏನನ್ನು ನಿಗ್ರಹಿಸು? ನಮ್ಮ ದೇಹದಲ್ಲಿರ್ತಕ್ಕಂಥ ಆತ್ಮವನ್ನು ಪರಮಾತ್ಮನೊಂದಿಗೆ ನಿಗ್ರಹಿಸ್ತಕ್ಕಂಥದ್ದು ಪ್ರಾಣಾಯಾಮ. ಅದರ ಮುಂದೆ ಬಹಳ ಇದೆ ಮಕ್ಕಳೇ. ಅದರಲ್ಲಿ ಪ್ರಾಣಾಯಾಮ ಅಂತಕ್ಕಂಥದ್ದು ಬಹಳವಾದಂತ ಒಂದು ಅಂಶವನ್ನ ಕೂಡಿದೆ. ಈ ಪ್ರಾಣ ಆಯಾಮ ಅಂತಕ್ಕಂಥದ್ದು ಸುಮಾರು 12 ಪ್ರಾಣಾಯಾಮಗಳನ್ನು ನಾವು ಕಾಣ್ತೀವಿ. ದೀರ್ಘವಾದ ಉಸಿರಾಟದಿಂದ ಪ್ರಯೋಜನ ಪಡ್ತಕ್ಕಂಥದ್ದು ಕ್ರಮಬದ್ಧವಾದ ಉಸಿರಾಟ ಕ್ರಮವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಪ್ರಾಣಾಯಾಮ. ಅದರಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಬರುತ್ತೆ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯ ಅನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರ ಭೇದನ, ಸೂರ್ಯ ಭೇದನ, ನಾಡಿ ಶುದ್ಧಿ ಅಂದ್ರೆ ನಾಡಿ ಶೋಧನ, ಶೀತಲಿ ಪ್ರಾಣಾಯಾಮ, ಶಿಖಾರಿ ಪ್ರಾಣಾಯಾಮ ಹಾಗೂ ಸದಂತ ಪ್ರಾಣಾಯಾಮ ಹಾಗೂ ಭ್ರಮರಿ, ಉಜ್ಜಯಿನಿ ಪ್ರಾಣಾಯಾಮ, ಭಸ್ರಿಕಾ ಪ್ರಾಣಾಯಾಮ, ಲಾವಣಿ ಪ್ರಾಣಾಯಾಮ, ಮೂರ್ಛಾ ಪ್ರಾಣಾಯಾಮ. ಹೀಗೆ ಸುಮಾರು 10-15 ಅಂಶಗಳು ಪ್ರಾಣಾಯಾಮದಲ್ಲಿ ಬರ್ತವೆ ಮಕ್ಕಳೇ. ಸೊ ಆ ಒಂದು ದೃಷ್ಟಿಯಿಂದ ನೀವುಗಳು ಈ ಪ್ರಾಣಾಯಾಮದ ಬಗ್ಗೆ ಬಹಳ ಮಹತ್ವವನ್ನು ಕೊಡಬೇಕಾಗತ್ತೆ. ಅದು ಮುಂದಿದೆ. ಏನ್ ಹೇಳಿದ್ನಲ್ಲ, ಇವು ಅನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರ ಭೇದನ ಪ್ರಾಣಾಯಾಮ, ಸೂರ್ಯ ಭೇದನ ಪ್ರಾಣಾಯಾಮ, ನಾಡಿ ಶುದ್ಧಿ, ನಾಡಿ ಶೋಧನ, ಮತ್ತೆ ಶೀತಲಿ ಪ್ರಾಣಾಯಾಮ, ಶಿಖಾರಿ ಪ್ರಾಣಾಯಾಮ, ಸದಂತ, ಭಸ್ರಿಕಾ, ಪ್ಲಾವನಿ, ಮೂರ್ಛ, ಭ್ರಮರಿ ಅಂತಕ್ಕಂಥವು ಮುಂದೆ ಪ್ರಾಣಾಯಾಮದಲ್ಲಿ ಬರ್ತಾವ ಮಕ್ಕಳು. ಇವೆಲ್ಲವೂ ಸಮೇತ ನಾವು ಅಧ್ಯಯನ ಮಾಡ್ತೀವಿ. ನೆಕ್ಸ್ಟ್ ಪ್ರತ್ಯಾಹಾರ. ಏನು ಪ್ರತ್ಯಾಹಾರ ಅಂದ್ರೆ ಮನಸ್ಸು ಹಾಗೂ ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಸ್ತು ವಿಷಯಗಳನ್ನು ಗಮನಿಸುತ್ತದೆ. ಮನಸ್ಸು ಚಂಚಲವಾದದ್ದು. ನಮ್ಮ ಮನಸ್ಸು ಈ ಚಂಚಲ ಮನಸ್ಸನ್ನ ಪಂಚೇಂದ್ರಿಯ ಸಹಾಯದಿಂದ ಹಿಡಿದಿಟ್ಟುಕೊಳ್ಳೋದು. ಏನು ಪಂಚೇಂದ್ರಿಯಗಳು ಅಂತಂದ್ರೆ ನಾನು ಅವಾಗಲೇ ಹೇಳಿದೆ, ಯಾವ್ಯಾವು? ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ಚರ್ಮ. ಈ ಪಂಚೇಂದ್ರಿಯ ಸಹಾಯದಿಂದ ಸದಾ ಹೊರಗಿನ ಪ್ರಪಂಚವನ್ನ ಅಥವಾ ವಿಷಯವನ್ನ ಗಮನಿಸುತ್ತಿರುತ್ತದೆ. ಇಂತಹ ಮನಸ್ಸನ್ನ ಒಳಮುಖಗೊಳಿಸುವುದು, ತನ್ನ ಆತ್ಮದಲ್ಲಿ, ತನ್ನ ಪರಮಾತ್ಮದಲ್ಲಿ ಹಿಡಿದಿಟ್ಟುಕೊಳ್ಳುವುದು, ಅದೇ ಪ್ರತ್ಯಾಹಾರ ಅಂತ ಅಂದ್ಬಿಟ್ಟು ಕರೀತಾರೆ. ಪ್ರತ್ಯಾಹಾರ. ನೆಕ್ಸ್ಟ್ ಧಾರಣ. ಅಷ್ಟಾಂಗ ಯೋಗದ ಮೆಟ್ಟಿಲುಗಳಲ್ಲಿ 6ನೇ ಮೆಟ್ಟಿಲು ಧಾರಣ. ಧಾರಣ ಅಂತಂದ್ರೆ ಧರಿಸು. ಏನನ್ನ ಧರಿಸಬೇಕು? ಕೇಂದ್ರೀಕರಿಸು. ಅಂದ್ರೆ ವ್ಯಕ್ತಿಯು ತನ್ನ ಮನಸ್ಸನ್ನ ಒಂದು ವಸ್ತು ಅಥವಾ ವಿಷಯದ ಮೇಲೆ ಏಕಾಗ್ರತೆಗೊಳಿಸುವುದೇ ಧಾರಣ. ಒಬ್ಬ ವ್ಯಕ್ತಿ ಒಂದು ವಸ್ತುವಿನ ಮೇಲೆ ಅಥವಾ ವಿಷಯದ ಮೇಲೆ ತನ್ನ ಮನಸ್ಸನ್ನ ಕೇಂದ್ರೀಕರಿಸೋದು ಅಂದ್ರೆ ವಿಷಯದ ಮೇಲೆ ಏಕಾಗ್ರತೆಗೊಳಿಸುವುದೇ ಮನಸ್ಸನ್ನ ಅಚಲತೆಯನ್ನು ಅಂದ್ರೆ ಅಚಲವಾದ ಒಂದು ಕ್ರಿಯೆಯನ್ನ ಗಳಿಸ್ತಕ್ಕಂಥದ್ದೇ ಧಾರಣ. ಧಾರಣ ಅಂತಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ಮಕ್ಕಳೇ, ಧರಿಸು ಅಥವಾ ಕೇಂದ್ರೀಕರಿಸು ಅಂತ ಅಂದ್ಬಿಟ್ಟು ಅರ್ಥ ಕೊಡೋದು. ಧಾರಣ ಅಂತಂದ್ರೆ ಕೇಂದ್ರೀಕರಿಸು ಅಂತ ಅರ್ಥ ಕೊಡ್ತದೆ. ಈ ಇದರಲ್ಲಿ ವ್ಯಕ್ತಿ ತನ್ನ ಮನಸ್ಸನ್ನ ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಕೇಂದ್ರೀಕೃತಗೊಳಿಸುವುದು ಅಥವಾ ಏಕಾಗ್ರತೆಗೊಳಿಸುವುದು, ಮನಸ್ಸನ್ನ ಕೇಂದ್ರೀಕರಣ ಮಾಡ್ತಕ್ಕಂಥದ್ದು ಅಚಲವಾದ ಒಂದು ಕ್ರಿಯೆಗೆ ಧಾರಣ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ಬಂದಿದ್ದು 7ನೇ ಮೆಟ್ಟು ಧ್ಯಾನ. ಧ್ಯಾನಾಸಕ್ತನಾಗಿ ಕೂರ್ತಕ್ಕಂಥದ್ದು. ಏನು? ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸನ್ನು ನಿರಂತರವಾಗಿ ಹರಿಯುವುದೇ ಧ್ಯಾನ. ನಾವು ಬೆಳಿಗ್ಗೆ ಸಾಯಂಕಾಲ ಒಂದು
ಪೂಜೆ ಪುರಸ್ಕಾರಗಳನ್ನ ಪ್ರಾತಃ ಕಾಲ ಮತ್ತು ಸಂಜೆ ಟೈಮಲ್ಲಿ ನಾವು ಧ್ಯಾನಾಸಕ್ತರಾಗಿ ನಾವು ಭಕ್ತಿಯಿಂದ ದೇವರ ಮುಂದೆ ಅಥವಾ ಗುರುವಿನ ಮುಂದೆ ನಾವು ಭಾವಚಿತ್ರದ ಮುಂದೆ ನಾವು ಕೂತ್ಬಿಟ್ಟು ವಚನಗಳನ್ನ ಅಥವಾ ಹಾಡುಗಳನ್ನ, ಪ್ರಾರ್ಥನಾ ಗೀತೆಗಳನ್ನ ಅಥವಾ ಶ್ಲೋಕಗಳನ್ನ ಪಠಿಸ್ತೀವಿ. ಯಾವ ರೀತಿ ಪಡಿಸ್ತೀವಿ? ಯಾವುದೇ ಹೊರಗಡೆ ಇರತಕ್ಕಂಥ ಒಂದು ಶಬ್ದವನ್ನ ನಾವು ಆಲಿಸದೆ ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತಹ ಒಂದು ಏನು ಒಳಗಿರ್ತಕ್ಕಂತಹ ಪ್ರಾರ್ಥನೆಯನ್ನ ಭಕ್ತಿಪೂರ್ವಕವಾಗಿ ಹಾಡ್ತೀವಿ ನಾವು. ಅದನ್ನ ಧ್ಯಾನಾಸಕ್ತರಾಗಿ ಹಾಡ್ತಕ್ಕಂಥದ್ದು. ಅಂದ್ರೆ ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸು ನಿರಂತರವಾಗಿ ಹರಿಯುವುದೇ ಧ್ಯಾನ. ಮನಸ್ಸು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ದೇವರನ್ನು ಕುರಿತು ಮಾಡ್ತಕ್ಕಂಥ ವಿಧಾನವೇ ಧ್ಯಾನ. ನೋಡಿ, ದೇವರನ್ನು ಎಕ್ಸಾಂಪಲ್, ಎಷ್ಟೋ ಜನ ಹೆಣ್ಮಕ್ಳು ಶುಕ್ರವಾರ ಸರಸ್ವತಿಯನ್ನು ಓದ್ತಾರೆ, ಶನಿವಾರ ಶನಿ ಪುರಾಣವನ್ನು ಓದ್ತಾರೆ, ಹಾಗೆ ಸೋಮವಾರ ಮಂಜುನಾಥ ಸ್ವಾಮಿಯ ಒಂದು ಅಥವಾ ಈಶ್ವರನ ಒಂದು ಭಜನೆ ಅಥವಾ ಭಕ್ತಿಯ ವಚನಗಳನ್ನ ಓದ್ತಕ್ಕಂಥದ್ದು, ಈ ಗುರುವಾರ ರಾಘವೇಂದ್ರ ಸ್ವಾಮಿಯ ಒಂದು ಬುಕ್ ಪುಸ್ತಕವನ್ನು ಓದ್ತಕ್ಕಂಥದ್ದು, ಹೀಗೆ ಓದ್ತಾ ಇರ್ತಾರೆ. ಓದ್ತಕ್ಕಂಥದ್ದನ್ನ ಅಂದ್ರೆ ಅಲ್ಲಿ ಒಂದು ಏಕಾಗ್ರತೆ ಪಡ್ತಕ್ಕಂಥದ್ದನ್ನ ಓದ್ಬೇಕಾದ್ರೆ ಲೀನವಾಗ್ತಕ್ಕಂಥದ್ದು, ತನ್ನ ವಿಷಯವನ್ನ ಬಹಳ ಅರ್ಥಗರ್ಭಿತವಾಗಿ ಅರ್ಥೈಸ್ತಕ್ಕಂಥ ಒಂದು ಕ್ರಿಯೆಯನ್ನೇ ನಾವು ಧ್ಯಾನ ಅಂತ. ಸೊ ಅಷ್ಟಾಂಗ ಮೆಟ್ಟಿಲ ಕೊನೆಯ ಹಂತ ಸಮಾಧಿ. ಸಮಾಧಿ ಅಂದ್ರೆ ಅಷ್ಟಾಂಗ ಯೋಗದ ಕೊನೆಯ ಮೆಟ್ಟಲು. ಇದು ಧ್ಯಾನದ ಮುಂದಿನ ಭಾಗ, ಮುಂದುವರೆದಂತ ಒಂದು ಭಾಗ ಆಗಿದೆ. ಈ ಸ್ಥಿತಿಯಲ್ಲಿ, ಈ ಹಂತದಲ್ಲಿ ವ್ಯಕ್ತಿ ವಸ್ತುವಿನಲ್ಲಿ ತಲ್ಲೀನ ಅಂತಂದ್ರೆ ಫುಲ್ ಅದರ ಬಗ್ಗೆನೆ ಆಳವಾದ ಒಂದು ತಾನೇ ಆ ವಸ್ತು ಆಗಿಬಿಟ್ಟು ಆ ವಸ್ತುವಿನಲ್ಲಿ ಪರವಶನಾಗಿ ಅಮಿತ ಆನಂದವನ್ನು ಅನುಭವಿಸುವುದೇ ಸಮಾಧಿ. ಧ್ಯಾನದ ಮುಂದಿನ ಭಾಗ ಆತ್ಮ ಪರಮಾತ್ಮನಲ್ಲಿ ಐಕ್ಯನಾಗಿರ್ತಕ್ಕಂಥದ್ದೇ ಒಂದು ಸಮಾಧಿ ಅಂತ ಬಿಟ್ಟು ವ್ಯಾಸ ಮುನಿಗಳು ಯೋಗದ ಸಮಾಧಿ ಎಂದಿದ್ದಾರೆ. ಸಮಾಧಿಯೇ ಯೋಗ, ಯೋಗವೇ ಸಮಾಧಿ ಅಂತ ಅಂದ್ಬಿಟ್ಟು ವ್ಯಾಸ ಮುನಿಗಳು ಹೇಳಿದ್ದಾರೆ. ವ್ಯಾಸರು ಪತಂಜಲಿ ಮುನಿಗಳು ಹಾಗೆ ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ ನಿಮಗೆ ನಿರಂತರವಾದಂತಹ ಒಂದು ಧ್ಯಾನ ಇದೆಯಲ್ಲ, ಆ ಧ್ಯಾನ ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗುತ್ತೆ. ತನ್ನ ಸ್ವರೂಪವನ್ನು ಕಳೆದುಕೊಂಡರೆ ಅದೇ ನಿಜವಾದ ಸಮಾಧಿ ಅಂತ ಅಂದ್ಬಿಟ್ಟು ಪತಂಜಲಿ ಮುನಿಗಳು ಸಮೇತ ಹೇಳಿದ್ದಾರೆ. ಹೀಗೆ ಈ ಒಂದು ಸ್ಥಿತಿಯಲ್ಲಿ ದೇಹ ಆಗಲಿ, ಮನಸ್ಸಾಗಲಿ, ಬುದ್ಧಿ ಎಲ್ಲವೂ ಲೀನ ಆಗ್ತದೆ. ಹಾಗೆ ತನ್ನನ್ನು ತಾನು, ನಾನು, ನನ್ನದು ಎಂಬ ಯೋಚನೆಗಳೇ ಅಲ್ಲಿ ಹೊರಟೋಗ್ತದೆ, ಶೂನ್ಯ ಆಗ್ತದೆ. ಆಗ ಸಾಧಕನು ಮಲಗಿದ್ದನಂತೆ ವಿರಾಮದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಆತನ ಬುದ್ಧಿ ಅಥವಾ ಮನಸ್ಸು ಜಾಗೃತವಾಗಿರ್ತದೆ. ತಮ್ಮ ಬದುಕಿನ ಉದ್ದಗಲಕ್ಕೂ ಕಾಣ್ತಕ್ಕಂಥ ಆತ್ಮಾನಂದವೇ ಸಮಾಧಿ ಅಂತ ಅಂದ್ಬಿಟ್ಟು ಪತಂಜಲಿ ಮುನಿಗಳು ಹೇಳ್ತಾರೆ. ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ ನಿರಂತರ ಧ್ಯಾನ ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗಿ, ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿಯಲ್ಲಿ ಲೀನನಾಗಿ ತನ್ನ ಸ್ವರೂಪವನ್ನು ಕಳೆದುಕೊಂಡು ಅದೇ ನಿಜವಾದ ಒಂದು ದೇಹ, ಒಂದು ಮನಸ್ಸು, ಒಂದು ಬುದ್ಧಿ ಎಲ್ಲವೂ ಲೀನವಾಗಿ ನನ್ನನ್ನು ನಾನು ಮರೆತಕ್ಕಂಥದ್ದು, ಯೋಚನೆ ಮರೆತಕ್ಕಂಥದ್ದು, ಅದೇ ಶೂನ್ಯವಾಗುತ್ತದೆ. ಆಗ ಸಾಧಕನು ಮಲಗಿದನಂತೆ ಕಾಣ್ತಾನ. ಆದರೆ ಆತನ ಬುದ್ಧಿ ಮತ್ತು ಮನಸ್ಸು ಬಹಳ ಜಾಗೃತವಾಗಿರುತ್ತದೆ. ತನ್ನ ಬದುಕಿನ ಉದ್ದದ ಕಾಣ್ತಕ್ಕಂಥ ಆತ್ಮಾನಂದವೇ ಬಹಳ ಸಮಾಧಿ ಅಂತ ನೋಡಿ. ನೀವು ದ್ವಾಪರ ಯುಗ ಪುರಾಣ ಪುಣ್ಯ ಕಥೆಗಳಲ್ಲಿ ನೀವು ಕೇಳಿರ್ಬೋದು. ಹೆಂಗೆ ಪರಶುರಾಮರು ಕರ್ಣನಿಗೆ ಮಲಗಿದೆಯಾ ಅಂತ ಮಲಗಬೇಕು ಅಂತ ಅಂದ್ಬಿಟ್ಟು ನನ್ನ ತಲೆ ಮೇಲೆ ಮಲಗಿಸಿರ್ತಾನೆ. ಅಂತ ಸಂದರ್ಭದಲ್ಲಿ ಬಹಳ ಲೀನವಾಗ್ತಾನೆ. ಅಂತ ಸಂದರ್ಭದಲ್ಲಿ ಏನು ಒಂದು ಗುಂಗರಿ ಅಂತಕ್ಕಂಥದ್ದು ಅವನ ತೊಡೆಯನ್ನು ಕೊಲಬಿಟ್ಟು ಆ ರಕ್ತ ಬಂದಂತ ಸಂದರ್ಭದಲ್ಲಿ ನೀನು ಅಂದ್ರೆ ಅಲ್ಲಿವರೆಗೂ ಆ ರಕ್ತ ಪರಶುರಾಮ ಗೊತ್ತಿರಲ್ಲ. ಇವನು ಒಬ್ಬ ಶೂರ ಯೋಧ ಬ್ರಾಹ್ಮಣನಾಗಿಯೇ ಇರ್ತಾನೆ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಅವನೊಬ್ಬ ರಾಜ ಅಂತ ಗೊತ್ತಿರಲ್ಲ. ಸೊ ಹೀಗೆ ಧ್ಯಾನಾಸಕ್ತನಾಗಿ ಒಂದು ಸಮಾಧಿ ಅಂತಕ್ಕಂಥದ್ದು ಪತಂಜಲಿ ಮುನಿಗಳು ಬಹಳ ಪ್ರಮುಖವಾದಂತಹ ತನ್ನನ್ನು ತಾನು ಆಲೋಚನೆಗಳಲ್ಲಿ ತನ್ನ ಬದುಕಿನಲ್ಲಿ ಮಲಗಿದಂತೆ ಕಾಂಡು ಸಮೇತ ಅವನ ಬುದ್ಧಿ ಮತ್ತು ಮನಸ್ಸು ಬಹಳ ಜಾಗೃತವಾಗಿರುತ್ತದೆ. ಬದುಕಿನಲ್ಲಿ ಉದ್ದಕ್ಕೂ ತನ್ನ ಆನಂದವನ್ನೇ ಪಡಿತಕ್ಕಂಥದ್ದೇ ಸಮಾಧಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಇದು ಯೋಗಾಸನದ ಅಷ್ಟಾಂಗ ಯೋಗದ ಮೆಟ್ಟಿಲುಗಳು ಅಂತ ಹೇಳ್ಬಿಟ್ಟು ನಾವು
ಕರಿತೀವಿ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಮಕ್ಕಳೇ. ಈಗ ಈ ಯೋಗ ಅವಶ್ಯಕತೆ ಯಾಕೆ ಬೇಕು, ನಮಗೆ ಯೋಗದ ಅವಶ್ಯಕತೆ ಯಾಕೆ ಬೇಕು? ನಿಮಗೆ ಹೇಳಿದ ಹಾಗೆ ಎಲ್ಲಾ ಧರ್ಮ ಕಾರ್ಯಗಳ ಸಾಧನೆಗೆ ಶರೀರವೇ ಮೂಲ ಕಾರಣ. ಎಲ್ಲಾ ಧರ್ಮಗಳ ಕಾರಣ ಯಾವುದಂತ ಅರ್ಬೋದು? ಯಾವುದು? ಶರೀರ ಮಾಧ್ಯಮ ಕುಲಧರ್ಮ ಸಾಧನಂ ಅಂತಕ್ಕಂಥದ್ದು ಏನು ಹೇಳ್ತೀವಲ್ಲ, ಎಲ್ಲಾ ಧರ್ಮಕ್ಕೂ ನಮ್ಮ ಶರೀರ ಅಂತಕ್ಕಂಥದ್ದು ಬಹಳ ಒಂದು ಕಾರಣ ಇರುತ್ತೆ. ಮಾನವನು ತನ್ನ ಬಾಳಿನ ಗುರಿ ಮುಟ್ಟಲು ಆರೋಗ್ಯವಂತ ಶರೀರ ಅಂತಕ್ಕಂಥದ್ದು ಮುಖ್ಯ. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿನಂತೆ ರೋಗಿಯಾಗಿ 100 ವರ್ಷ ಬದುಕುವುದಕ್ಕಿಂತ ನಿರೋಗಿಯಾಗಿ 3 ವರ್ಷ ಬದುಕುವುದು ಲೇಸು. ನಾನೇ ತೊಳೆ ಮಕ್ಕಳೇ, ಈ 3 ತಿಂಗಳು ಬಹಳ ಅದನ್ನ ಹೇಳಕ್ಕೆ ಆಗದೇ ಇಲ್ಲ, ಅಷ್ಟು ನೋವನ್ನು ತಿಂತಾರೆ. ಕಾರಣ, ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಒಂದು ನೋವು, ಆಪರೇಷನ್ ಆದ ನಂತರ ಒಂದು ನೋವು, ಅಂದ್ರೆ ಶಸ್ತ್ರಚಿಕಿತ್ಸೆ. ಇದು ಒಂದು ರೋಗಿ ಅದೇನೋ ನೋಡಿ, ಅದನ್ನ ಗ್ರಹಚಾರ ಏನು ಎಷ್ಟು ಸೂಕ್ಷ್ಮ ಇದ್ರೂ ಸಮೇತ ಟೈಮ್ 2020 ಇದೆಯಲ್ಲ, ಇದು ಜೀವನದಲ್ಲಿ ಮರೆಯಲಾಗದಂತ ಒಂದು ದಿನಗಳು ಇರ್ಲಿ, ಏನೇ ಇರಲಿ, ಇದು ಇದೆಯಲ್ಲ, ದೊಡ್ಡವ್ರು ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ. ಹುಲಿ ಅದೇ ಹೇಳ್ತಾರಲ್ಲ, 100 ವರ್ಷ ಇಲಿಯಾಗಿ ಬದುಕೋದ್ಕಿಂತ 3 ವರ್ಷ ಹುಲಿಯಾಗಿ ಬದುಕಬೇಕಂತ. ಹಂಗೆ 100 ವರ್ಷ ರೋಗಿಯಾಗಿ ಬದುಕುವುದಕ್ಕಿಂತ 3 ವರ್ಷ ನಿರೋಗಿಯಾಗಿ ಬದುಕುವುದು ಲೇಸು ಅಂತಂದ್ಬಿಟ್ಟು ಹಿರಿಯರು ಹೇಳ್ತಾರೆ. ಆ ವರ್ಷದಿಂದ ನಮ್ಮ ಬಾಳಿನ ಕೊನೆವರೆಗೂ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕಾದ್ರೆ ಈ ಯೋಗ ಅಂತಕ್ಕಂಥದ್ದು ನಮ್ಮ ಜೀವನಕ್ಕೆ ಬಹಳ ಅಗತ್ಯವಾಗಿ ಬೇಕು. ಜೀವನಕ್ಕೆ ಯೋಗ ಅಂತಕ್ಕಂಥದ್ದು ಬಹಳ ಅಗತ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಕಂಡಿರಬಹುದು, ತಂತ್ರಜ್ಞಾನ ಒಂದು ಯುಗದಲ್ಲಿ ಸೌಕರ್ಯಗಳಿಂದ ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿದೆ. ಏನು ಕಡಿಮೆಯಾಗಿದೆ? ಯಾವುದೊಂದು ಪ್ರತಿಯೊಂದಕ್ಕೂ ವೆಹಿಕಲ್, ಎಲ್ಲದೂ ವೆಹಿಕಲ್. ಮೊದಲೇನಿತ್ತು? ಸೈಕಲ್ ಇತ್ತು. ಸೈಕಲ್ ತುಳಿಯೋದ್ರಿಂದ ಏನ್ ಲಾಭ ನಮಗೆ? ಎಲ್ಲಾ ನರಗಳು, ಕಾಲಲ್ಲಿರ್ತಕ್ಕಂಥ ಎಲ್ಲ ಹ್ಯಾಂಕಲ್, ಪಿಚ್, ಅದು ಏನು ಕಾಪ್ಸು, ತೈಸು, ಮತ್ತೆ ನೀ, ಪಟಲ, ಮತ್ತೆ ಬಾಡಿ ಎಷ್ಟು ವರ್ಕ್ ಕೆಲಸ ಮಾಡ್ತಿದ್ವಿ. ಹೂವು ಮತ್ತೆ ಜಾಗ್ ಮಾಡ್ತಿದ್ವಿ, ವಾಕ್ ಮಾಡ್ತಿದ್ವಿ. ಎಲ್ಲೋದು ಸಮೇತ ಅಷ್ಟೇ ವಾಕ್ ಮಾಡ್ತಿದ್ವಿ, ಅಷ್ಟೇ ನಾವು ನೀರು ಕುಡಿತಿದ್ವಿ, ಅಷ್ಟೇ ಆರೋಗ್ಯವಾಗಿರ್ತಿದ್ವಿ. ಈಗ ಆಧುನಿಕ ತಂತ್ರಜ್ಞಾನ, ಟೈಮ್ ಸೈನ್ಸ್, ಟೈಮೇ ಇಲ್ಲ ನಮಗೆ. ಟೈಮ್ ಇರ್ತದೆ, ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಪರಿಜ್ಞಾನ ಇವತ್ತಿನ ಮಾನವರಿಗಿಲ್ಲ. ಹೀಗೆ ಮಕ್ಕಳೇ, ಇತ್ತೀಚಿನ ದಿನಗಳಲ್ಲಿ ಮುಂದುವರೆದ ತಂತ್ರಜ್ಞಾನ ಯುಗ, ಸೌಕರ್ಯಗಳ ವಂಚಿತರಾಗಿ, ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿ, ಒತ್ತಡ, ಟೆನ್ಷನ್, ನಿದ್ರಾಹೀನತೆ, ನಿದ್ರೆನೇ ಇಲ್ಲ, ಬರೇ ಏನು ಚಿಂತೆಗಳು, ಆಡಂಬರದ ಜೀವನ, ಆಧುನಿಕ ಆಹಾರ ಪದ್ಧತಿ, ಇವೇ ಇದಕ್ಕೆಲ್ಲ ಬಾಧೆಗಳಾಗಿವೆ. ಅಧಿಕವಾಗಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊರತೆ ಉಂಟಾಗಿದೆ. ರೋಗ ನಿರೋಧಕ ಶಕ್ತಿ ಇಲ್ಲ, ಆಟೋಟಿಕೆ ಇಲ್ಲ. ಇವರಿಗೆ ಕಾರಣ ಇದೇ ಮಾನವನ ಒಂದು ಯಾಂತ್ರಿಕ ಬದುಕು. ಸೊ ಇದರಿಂದ ಮಾನವನ ಇಂತಹ ಒಂದು ಕಾಯಿಲೆಯಿಂದ ನರಳುತ್ತಿದ್ದಾನೆ. ಹಾಗಾಗಿ ಇದಕ್ಕೆ ಪರಿಹಾರ ಇಲ್ಲವೇ? ಇದೆ. ಯಾವುದರಿಂದ? ಯೋಗ, ಪ್ರಾಣಾಯಾಮ. ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಆಸನಗಳ ಒಂದು ಮಹತ್ವ ಇದ್ರೆ ಪ್ರತಿದಿನ ಕನಿಷ್ಠ ವಾರಕ್ಕೆ ಒಂದು ಪೀರಿಯಡ್, ಅದು ಒಂದು ದಿನ ಆದ್ರೂ ಸಮೇತ ನೀವು ಯೋಗಾಸನವನ್ನ, ಪ್ರಾಣಾಯಾಮವನ್ನ ಮಾಡಿದ್ದೇ ಆದ್ರೆ ಜೀವನ ಪೂರ್ತಿ ನೀವು ಬಹಳ ಆರೋಗ್ಯವಾಗಿರ್ತೀರ ಅಂತ ಹೇಳ್ಬೋದು. ಮುಕ್ತಿಯನ್ನ ಪಡಿತೀರ. ಯೋಗದಲ್ಲಿ ಮಾನವನ ಸರ್ವಾಂಗೀಣ ಬೆಳವಣಿಗೆಗೆ ಸಾಕಷ್ಟು ಉಪಯೋಗವಾಗುವುದರಿಂದ ಮಾನವನಿಗೆ ಯೋಗ ಅಂತಕ್ಕಂಥದ್ದು ಬಹಳ ಅತ್ಯವಶ್ಯಕವಾಗಿದೆ. ಹಾಗಾಗಿ ಬೇರೆ ಬೇರೆ ಕ್ರೀಡಾ ಸ್ಪರ್ಧೆಗಳಲ್ಲಿ ವ್ಯಾಯಾಮಗಳಿಂದ ದೊರೆತಕ್ಕಂಥ ಉಪಯೋಗಕ್ಕಿಂತ ಹೆಚ್ಚು ಪರಿಣಾಮ ಬೀಳ್ತಕ್ಕಂಥದ್ದು ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಯೋಗದಿಂದ ಲಭ್ಯವಾಗುತ್ತದೆ. ಮನಸ್ಸು ಮತ್ತು ದೇಹಕ್ಕೆ ಯೋಗದಿಂದ ಲಭ್ಯವಾಗುತ್ತದೆ. ಏನೇನು ಯೋಗದ ಅಭ್ಯಾಸದಿಂದ ನಮಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದು ಒಂದೇ ಒಂದು ಅಂಶಗಳಲ್ಲಿ ತಿಳಿಸೋಣ ಮಕ್ಕಳೇ. ಒಂದೊಂದೇ ಪಾಯಿಂಟ್ ಹೋಗಿ
ಏನ್ ಲಾಭ? ದೇಹವನ್ನು ಪೂರ್ಣ ಆರೋಗ್ಯವಾಗಿಸುತ್ತದೆ. ದೇಹವನ್ನು ಪೂರ್ಣ ಆರೋಗ್ಯದಿಂದ ಕೂಡಿಸುತ್ತದೆ. ದೇಹದ ಸಂಪೂರ್ಣವಾಗಿ ಆರೋಗ್ಯ, ಸಂಪೂರ್ಣವಾಗಿ ನಮ್ಮಲ್ಲಿರ್ತಕ್ಕಂಥ ಸೆರೆಬ್ರಮ್ ಮತ್ತು ಸೆರೆಬ್ರಮ್ ಮೆದುಳು, ಮತ್ತೆ ಲಿವರ್, ಯಕೃತ್, ಹೃದಯ, ಶ್ವಾಸಕೋಶ, ಮತ್ತೆ ನಮ್ಮ ಬೆನ್ನು ಮೂಳೆ, ಸರ ಅಂತಕ್ಕಂಥದ್ದು, ಸ್ಟಮಕ್ ಅಂತಕ್ಕಂಥದ್ದು, ಕಿಡ್ನಿ ಅಂತಕ್ಕಂಥದ್ದು, ಒಳಗೆ ಎಲ್ಲ ತೈಸು, ಕಾಪ್ಸು, ಎಲ್ಲ ಅಂಗಾಂಗಗಳಿಗೂ ಸರ್ವರ್ವಕ್ಕೂ ಯೋಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಮತ್ತೆ ಮನಸ್ಸನ್ನು ಪ್ರಶಾಂತವಾಗಿರಿಸುತ್ತದೆ. ಮನಸ್ಸು ಆರೋಗ್ಯವಾದ ಮನಸ್ಸನ್ನ ಚಂಚಲವಾಗಿರ್ತಕ್ಕಂಥ ಈ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು, ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ನಾವು ಬಂದಿರತಕ್ಕಂಥ ಪ್ರಪಂಚಕ್ಕೆ ಬಂದಿರತಕ್ಕಂಥ ನಮ್ಮ ಉದ್ದೇಶ ಏನು, ನಮ್ಮ ತಂದೆ ತಾಯಿಗಳು ಜನ್ಮಕ್ಕೆ ಕೊಟ್ಟಿರ್ತಕ್ಕಂಥ ಆ ತಂದೆ ತಾಯಿಗಳಿಗೆ ನಾವೇನು ಕೊಟ್ಟಿಗೆ ಕೊಟ್ಟಿದ್ವಿ, ನಮ್ಮ ಪ್ರಪಂಚಕ್ಕೆ ಅಥವಾ ನಮ್ಮ ಬೇಡ, ಪ್ರಪಂಚಕ್ಕೆ ಹಣ್ಣಾಗ್ತದೆ ಬೇಡ, ನಮ್ಮ ಮನೆತನಕ್ಕೆ, ನಮ್ಮ ಸಂಸಾರಕ್ಕೆ, ನಮ್ಮ ಪರಿವಾರಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಶಾಲೆಗೆ, ನಮ್ಮ ಊರಿಗೆ, ನಮ್ಮ ಏನಾದ್ರು ಕೊಡುಗೆ ಏನಿದೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತದೆ ಈ ಯೋಗ. ಮಾನಸಿಕ ದೃಢತೆಯನ್ನು ಹಾಗೂ ಸಂಕಲ್ಪ ಶಕ್ತಿಯನ್ನು ವೃದ್ಧಿಸುತ್ತದೆ. ಇದೇ ನಮ್ಮ ಸಮಾಜಕ್ಕೆ ನಾವು ಯಾರು ಅಂತಕ್ಕಂಥದ್ದನ್ನ, ಮಾನಸಿಕ ದೃಢತೆಯನ್ನ ಹಾಗೂ ಸಂಕಲ್ಪ ಶಕ್ತಿಯನ್ನು ವೃದ್ಧಿಸುತ್ತದೆ. ಇದೇ ಮಕ್ಕಳಿಗೆ ಸಂಕಲ್ಪ ಶಕ್ತಿ ಅಂತಂದ್ರೆ, ನಾವು ಹುಟ್ಟಿದಕ್ಕೆ ನಾವು ಮಾಡ್ತಕ್ಕಂಥ ಕಾರ್ಯಗಳು ಅನೇಕ ಇದಾವೆ. ನಾವು ಯಾವುದು ನೆಗೆಟಿವ್ ಅಲ್ಲಿ ಥಿಂಕ್ ಮಾಡ್ಬೋದು, ಎಲ್ಲ ಧನಾತ್ಮಕ ಯೋಚನೆಯನ್ನೇ ಮಾಡಬೇಕು. ಋಣಾತ್ಮಕವಾಗಿ ಯಾವುದನ್ನು ಮಾಡೋದು, ಧನಾತ್ಮಕವಾಗಿ ಹೌದು ನಾವು ಹೀಗೆ ಬದುಕಬೇಕು, ಹೀಗೆ ಇರಬೇಕು, ಇಂಥ ಕೆಲಸನೇ ಮಾಡಬೇಕು, ಟೈಮನ್ನ ಸಮಯನ ಪೋಲು ಆಗದಾಗೆ ಬಿಡಬಾರ್ದು, ಈ ರೀತಿ ಓದ್ಬೇಕು, ಬರಿಬೇಕು, ಎಲ್ಲರೂ ಸಮೇತ ಒಂದು ಒಳ್ಳೆ ಕನಸಿನ ಗೋಪುರವನ್ನು ಕಟ್ಟಿದ್ದು ಆ ಒಂದು ಗುರಿ ಮುಂದೆ ಗುರಿ ಇದ್ರೆ ಇಂದು ಗುರುಗಳ ಆಶೀರ್ವಾದ ನಿಮಗೆ ಖಂಡಿತ ಇದ್ದೇ ಇರ್ತದೆ. ಮತ್ತೆ ಹಾಗೆ ನಿಮ್ಮ ಪರಿಶ್ರಮ ಬೇಕು, ಶ್ರಮ ಬೇಕು, ಕೆಲಸ ಅಂತಕ್ಕಂಥದ್ದು ಹಾಗೆ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಮನಸ್ಸಿನ ಒಂದು ದೃಢತೆ ಹಾಗೂ ಸಂಕಲ್ಪ ಶಕ್ತಿ ವೃದ್ಧಿಸುತ್ತದೆ ನಿಮಗೆ. ಇದು ವೃದ್ಧಿಸುವುದರಿಂದ ಅವಾಗ ಏನಾಗುತ್ತೆ, ನಿಮಗೆ ಏಕಾಗುತ್ತೆ ಅಂತಕ್ಕಂಥದ್ದು ಎಲ್ಲಿ ಓಡ್ಬೋದು, ಏಕಾಗ್ರತೆ ಅಂತಕ್ಕಂಥದ್ದು ಹೆಚ್ಚುತ್ತೆ, ವೃದ್ಧಿಸುತ್ತದೆ ನಿಮ್ಮಲ್ಲಿ. ವಿವಿಧ ಆಸನಗಳ ಅಭ್ಯಾಸ ಮಾಡೋದ್ರಿಂದ ದೇಹದ ಮಾಂಸ ಕಂಡಗಳು ಅಂತಕ್ಕಂಥ ಮಸಲ್ಸ್ಗಳು ಅಂತ ಏನ್ ಹೇಳ್ತೀವಲ್ಲ, ಆ ಮಾಂಸ ಕಂಡಗಳು ಸದೃಢರಾಗ್ತವೆ. ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಅಂತಕ್ಕಂಥದ್ದು ಇರ್ತದೆ. ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂದ್ರೆ ದೇಹದ ಎಲ್ಲ ಅಂಗಗಳ ಹಾಗೂ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ನಮ್ಮ ಮಾಂಸಖಂಡಗಳ ಒಂದು ಬಲವರ್ಧನೆ ಅಲ್ಲದೆ ಒಂದು ನಮ್ಮ ಮೆದುಳಿನ ಕಾರ್ಯಕ್ಷಮತೆ, ಮೆದುಳು ಅಂತಕ್ಕಂಥದ್ದು ಜಡತ್ವದಿಂದ ಕೂಡಿದರೆ ದಿನನಿತ್ಯ ಹೊಸ ಹೊಸ ಯೋಚನೆಗಳು, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡುತ್ತದೆ ಯೋಗಾಸನ ಮಾಡೋದ್ರಿಂದ. ಹಾಗೆ ಪ್ರಾಣಾಯಾಮದಿಂದ ನಾಡಿ ಶುದ್ಧಿ, ಅನುಲೋಮ ವಿಲೋಮ ಏನಿದೆಯಲ್ಲ, ಅನುಲೋಮ ಪ್ರಾಣಾಯಾಮ, ವಿಲೋಮ ಪ್ರಾಣಾಯಾಮ, ಚಂದ್ರ ಭೇದನ ಪ್ರಾಣಾಯಾಮ, ಸೂರ್ಯ ಭೇದನ ಪ್ರಾಣಾಯಾಮ, ನಾಡಿ ಶುದ್ಧಿ, ಭ್ರಮರಿ, ಭಸ್ತ್ರಿಕಾ, ಉಜ್ಜಯಿ, ಹೀಗೆ ವಿವಿಧ ಪ್ರಾಣಾಯಾಮ ಆಸನಗಳು ಮಾಡೋದ್ರಿಂದ ನಿಮ್ಮ ಮಾನಸಿಕ ಸ್ಥಿರತೆ ಅಂತಕ್ಕಂಥದ್ದು ಹೆಚ್ಚಿದ್ದಲ್ಲದೆ ಶ್ವಾಸಕೋಶದಲ್ಲಿ ಆರೋಗ್ಯವಾಗಿರ್ತಕ್ಕಂಥ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಶ್ವಾಸಕೋಶ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಒಂದು ಅಂಗ ನಮ್ಮ ದೇಹದಲ್ಲಿ. ಉಸಿರಾಟ ಕ್ರಿಯೆ ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿ ಶ್ವಾಸವನ್ನು ಒಳಗಿರ್ತಕ್ಕಂಥದ್ದು, ಬ್ರೀತಿಂಗ್ ಬ್ರೀತ್ ಅಂತ ಏನ್ ಹೇಳ್ತೀವಲ್ಲ ನಮಗೆ, ಪೂರಕ ರೇಚಕ, ಉಚ್ಛ್ವಾಸ ನಿಶ್ವಾಸ ಅಂತಕ್ಕಂಥ ಒಂದು ಕ್ರಿಯೆ ಆಗ್ಬೇಕಾದ್ರೆ ಪ್ರಾಣಾಯಾಮ ಅಂತಕ್ಕಂಥ ನಾಡಿ ಶುದ್ಧಿ ಅಂತಕ್ಕಂಥದ್ದು ಬಹಳ ಹೆಚ್ಚಾಗುತ್ತದೆ. ನಾವು ಇಲ್ಲಿ ಶ್ವಾಸಕೋಶವನ್ನು ಆರೋಗ್ಯವಾಗಿರುತ್ತದೆ.
ಇದೆಲ್ಲದರ ವಿಶ್ರಾಂತಿಯ ಕ್ರಿಯೆಗಳು ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಗೊಳಿಸಿ ಪ್ರಶಾಂತವಾಗಿರಲು ಸಹಾಯ ಮಾಡುತ್ತದೆ. ನಮ್ಮ ದೇಹಕ್ಕೆ ಯಾವಾಗ ವಿಶ್ರಾಂತಿ ಬೇಕು, ಎಕ್ಸಾಂಪಲ್ ಎಲ್ಲ ದೈಹಿಕ ಚಟುವಟಿಕೆಗಳ ಮುಗಿದ ನಂತರ ಯೋಗಾಸನ ಮುಗಿದ ನಂತರ ಪ್ರಾಣಾಯಾಮ ಮುಗಿದ ನಂತರ ಲಾಸ್ಟಿಗೆ ಶವಾಸನ ಅಂತ ಅಂದ್ಬಿಟ್ಟು ಮಾಡ್ತೀವಿ. ಶವಾಸನ ಕಾರಣ ಇಷ್ಟೇ, ಎಲ್ಲ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಭಾಗಗಳಿಗೂ ಕಣಗಳಿಗೂ ಜೀವಗಳು ಸೂಕ್ಷ್ಮ ಜೀವಿಗಳು ಎಲ್ಲವೂ ಏನಿದ್ದಾವಲ್ಲ ಅವೆಲ್ಲವೂ ಸಮೇತ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕಂತಂದ್ರೆ ಮೆದುಳಿನಿಂದ ಪಾದದಿಂದ ಮೆದುಳಿನವರೆಗೂ ನೆತ್ತಿಯ ಮೇಲೂ ಒಂದು ಶವಾಸನ ಕ್ರಿಯೆಯಲ್ಲಿ ರಕ್ತ ಸಂಚಾರ ಅಂತಕ್ಕಂಥದ್ದು ಬಹಳ ಕೆಲಸ ಮಾಡ್ತದೆ. ಹೃದಯ ಅಷ್ಟೇ, ಅಭಿಧಮನಿಗಳು ಅಪಧಮನಿಗಳು ಏನು ಅಂತ ಹೇಳ್ತೀವಲ್ಲ, ಶುದ್ಧ ರಕ್ತವನ್ನ ದೇಹಕ್ಕೆ ಕೊಂಡೊಯ್ತಕ್ಕಂಥದ್ದು, ಅಶುದ್ಧ ರಕ್ತವನ್ನ ಹೃದಯಕ್ಕೆ ಕೊಂಡೊಯ್ತಕ್ಕಂಥ, ಹೀಗೆ ಅಭಿಧಮನಿಗಳು ಅಪಧಮನಿಗಳು ಸಮೇತ ಕೆಲಸ ಮಾಡ್ತವೆ. ಒಳ್ಳೆಯ ಆಲೋಚನೆ ಮಾಡಲು, ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಾಯಕಾರಿಯಾಗಿದೆ. ಒಳ್ಳೆಯ ಆಲೋಚನೆ ಮಾಡಲು ಒಳ್ಳೆಯ ಆಲೋಚನೆ ಮತ್ತು ನಿರ್ಧಾರ. ಒಳ್ಳೆಯ ಆಲೋಚನೆ ಮಾಡಲು, ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲು ಯೋಗ ಅಂತಕ್ಕಂಥದ್ದು ಬಹಳ ನಮಗೆ ಪಾತ್ರವನ್ನು ವಹಿಸುತ್ತದೆ. ಏನು ಬೆಳಿಗ್ಗೆನೆ ಬೇಗ ಪ್ರಾತಃ ಕಾಲದ ಹೇಳ್ತಕ್ಕಂಥ 5 ಗಂಟೆಗೆ ಹೇಳ್ತಕ್ಕಂಥ ಒಂದು ಯೋಚನೆ ಬರ್ತದೆ. ಅವಾಗ ಒಂದು ದಿನ 2 ದಿನ ನಿಮಗೆ ತ್ರಾಸ ಆಗ್ಬೋದು. ನೆಕ್ಸ್ಟ್ 3ನೇ 4 ದಿನಕ್ಕೆ ಒಳ್ಳೆ ನಿರ್ಧಾರ ತಗೊಂಡು ಬೆನ್ನೆ ಹೇಳ್ತಾರೆ. ಕಾರಣ 5 ಗಂಟೆಗೆ ಎದ್ದೆ ಅಂತಂದ್ರೆ 5 ನಿಮ್ಮ ನಿತ್ಯ ಕರ್ಕೊಂಡು ಮುಗಿಸ್ತೀರಾ, 6 ಗಂಟೆವರೆಗೂ ಒಳ್ಳೆ ಯೋಗಾಭ್ಯಾಸ ಮಾಡ್ತಾರ. 6 ಗಂಟೆಯಿಂದ ಮತ್ತೆ ಫ್ರೆಶ್ ಅಪ್ ಆಗಿ ಕುತ್ಕೊಂಡ್ರೆ 7-7:30ವರೆಗೂ ಒಂದೊಂದು ಸಬ್ಜೆಕ್ಟ್ ಅನ್ನು ನೀವು ಓದ್ಬೋದು. ಒಳ್ಳೆ ಒಂದು ಮೆಮೊರಿ ಪವರ್ ಅಂತಕ್ಕಂಥದ್ದು, ಏಕಾಗ್ರತೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಯೋಗ ಅಂತಕ್ಕಂಥದ್ದು ಧ್ಯಾನದ ಅಭ್ಯಾಸ, ಆಧ್ಯಾತ್ಮಿಕವಾಗಿ ಉನ್ನತೀಕರಿಸಲು ಸಹಾಯ ಮಾಡುತ್ತೆ. ಬುದ್ಧಿಶಕ್ತಿಯ ಮೇಲೂ ಪ್ರಭಾವ ಬೀರುತ್ತದೆ. ಧ್ಯಾನದ ಮೇಲೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಚುರುಕುಗೊಳಿಸುತ್ತದೆ. ಹೆಚ್ಚಿಸುತ್ತದೆ. ಬುದ್ಧಿಶಕ್ತಿ ಅಂತಕ್ಕಂಥದ್ದು ಹೆಚ್ಚಿಸುತ್ತದೆ ಮಕ್ಕಳು. ಸೊ ಹೀಗೆ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿ ಉತ್ತಮಗೊಳಿಸಿ ರೋಗಮುಕ್ತ ದೇಹವನ್ನಾಗಿ ಪರಿವರ್ತಿಸುತ್ತದೆ. ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಇಲ್ಲಿ ಬಿಡುಗಡೆ ಮಾಡುತ್ತದೆ ಯೋಗದಿಂದ ಮಾಡಿದ್ರೆ. ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ ಮಕ್ಕಳೇ. ಇದರಿಂದ ಯೋಗಾಭ್ಯಾಸ ಅಂತಕ್ಕಂಥದ್ದು ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಸ್ತರಗಳಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸುತ್ತದೆ. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಹಾಗೂ ಭಾವನಾತ್ಮಕ, ಆಧ್ಯಾತ್ಮಿಕ ಸ್ತರಗಳಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸುತ್ತದೆ. ಅದು ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಹಾಗಾಗಿ ಯೋಗಾಭ್ಯಾಸ ನಮ್ಮಲ್ಲಿ ಅತ್ಯುತ್ತಮವಾದ ಜ್ಞಾನ ಗಂಗೆಯನ್ನು ಚಿಮ್ಮಿಸುತ್ತದೆ. ಯೋಗಾಭ್ಯಾಸ ಮಾಡೋದ್ರಿಂದ ಜ್ಞಾನ ಗಂಗೆಯನ್ನು ಚಿಮ್ಮಿಸುತ್ತದೆ. ನಮ್ಮಲ್ಲಿ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಸಾಮರಸ್ಯವನ್ನು ಉಂಟು ಮಾಡುತ್ತದೆ. ಮಗುವಾದವನು ಮನುಷ್ಯನಾಗಿ ಬೆಳೆಯಬೇಕಾದರೆ ಕೇವಲ ವಿದ್ಯೆಯಿಂದ ಸಾಲದು ಮಕ್ಕಳೇ. ಮಗುವಾಗಿದ್ದವನು ಮನುಷ್ಯನಾಗಿ ಬೆಳೆಯಲಿಕ್ಕೆ ಕೇವಲ ವಿದ್ಯೆಯಿಂದ ಜೊತೆಗೆ ಬುದ್ಧಿಯೂ ಅವಶ್ಯಕತೆ ಇದೆ. ವಿದ್ಯೆಗಿಂತ 2ರಷ್ಟು ಬೇಕಾಗುತ್ತದೆ ಬುದ್ಧಿ. ಆ ಬುದ್ಧಿ ಬರಬೇಕಾದ್ರೆ ಪ್ರತಿಯೊಬ್ಬರು ಸಮೇತ ಯೋಗಾಭ್ಯಾಸದಲ್ಲಿ ಸಮಾಜದಲ್ಲಿ ಯಾವ ರೀತಿ ನಡವಳಿಕೆಯನ್ನ ಅಥವಾ ಸಾಮಾಜಿಕ ಸಂಬಂಧವನ್ನ ಗಳಿಸಬೇಕು ಅಂತಕ್ಕಂಥದ್ದು ತಿಳಿಸುತ್ತದೆ. ಜ್ಞಾನಂ ಅನ್ನಂ ಎನ್ನುವಂತೆ ಜ್ಞಾನವು ಮನಸ್ಸಿನ ಆಹಾರವಾಗಿದ್ದರೆ ಯೋಗ ಅಭ್ಯಾಸದ ಮೂಲಕ ಸಾತ್ವಿಕ ವ್ಯಕ್ತಿಗಳಾಗ್ತೀರ, ಸತ್ಪ್ರಜೆಗಳಾಗ್ತೀರ, ಸಮಾಜದ ಸದೃಢರಾದ ಮಾನವೀಯ ಮೌಲ್ಯಗಳನ್ನು ಬೆಳೀತಕ್ಕಂಥ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತೀರ. ಆ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಂಡು ಬುದ್ಧಿವಂತರಾಗಬೇಕು. ಜ್ಞಾನಂ ಅನ್ನಂ.
ಈ ಬುದ್ಧಿಯನ್ನು ಸಂಪಾದಿಸಲು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ರೋಗ ರುಜಿನಗಳಿಂದ ದೂರವಿರಲು, ನಂತರ ಪ್ರಜ್ಞಾವಂತರಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬದುಕಲು ಯೋಗವೆಂಬತಕ್ಕಂಥ ಒಂದು ಕಲೆಯನ್ನ ನೀವು ಕರಗತ ಮಾಡಿಕೊಂಡ್ರೆ ಮಾತ್ರ ಸಮಾಜದ ಏಳಿಗೆಗೆ ಅಥವಾ ನಿಮ್ಮ ಉದ್ಧಾರಕ್ಕೆ ಸಹಜ ಆಗುತ್ತೆ. ಸೊ ಆದ್ರಿಂದ ಯೋಗ ನಮಗೆ ಯಾಕೆ ಬೇಕಪ್ಪ ಅಂತಂದ್ರೆ ರೋಗ ಆರೋಗ್ಯವಾಗಿಂದ ಕೂಡಿರಲಿಕ್ಕೆ, ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಳಿಕ್ಕೆ, ಸಂಕಲ್ಪ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ, ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಲಿಕ್ಕೆ, ಮಾಂಸಖಂಡಗಳ ಒಂದು ಬಲವರ್ಧನೆಗೆ, ಶ್ವಾಸಕೋಶಗಳನ್ನು ಆರೋಗ್ಯವಾಗಿರಲಿಕ್ಕೆ ಮತ್ತು ಒಳ್ಳೆಯ ಆಲೋಚನೆ ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ, ಬುದ್ಧಿಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಸಮೇತ ಹೆಚ್ಚು ಮಾಡಲಿಕ್ಕೆ ನಮಗೆ ಜ್ಞಾನ ಅಂತಕ್ಕಂಥದ್ದು, ಯಾವ ಜ್ಞಾನ? ಯೋಗದ ಒಂದು ಜ್ಞಾನ ಅಂತಕ್ಕಂಥದ್ದು ಬಹಳ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ ಮಕ್ಕಳೇ. ಸೊ ಇದು ನಮಗೆ ಯೋಗ, ಅಷ್ಟಾಂಗ ಯೋಗದ ಮೆಟ್ಟಿಲುಗಳು, ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ಯಮ ಪಂಚಗಳು ಮತ್ತು ನಿಯಮ ಪಂಚಗಳು, ಹಾಗೂ ನಮಗೆ ಯೋಗ ಅಥವಾ ಆಸನ ಯಾಕೆ ಬೇಕು, ಯೋಗದ ಲಾಭ ಏನು ನಮಗೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ವಿ. ಸೊ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಯಾವುದಾದರೂ ಸಮಸ್ಯೆ ಅಥವಾ ಡೌಟ್ ಬಂದ್ರೆ ನಮ್ಮ ಕರೆ ಮುಖಾಂತರ ನೀವು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು. ಧನ್ಯವಾದಗಳು. ಥ್ಯಾಂಕ್ ಯು.